ಇದಕ್ಕಿಂತ ಆ ಕಡೆ ಕಷ್ಟ. ನಾವಿಬ್ರು ಇಲ್ಲಿ ಮಾತಾಡ್ತಿದೀವಿ ನಾನು ಹಾಕೊಂಡಿರುವ ಬ್ಲಾಕ್ ಪ್ಯಾಂಟ್ ಬಗ್ಗೆ. ಇದು ನಾನು ಮೀಶೋలో ಆರ್ಡರ್ ಮಾಡಿದ್ದು. ಮಾಡ್ತಾ ಇದ್ರೆ ಶುರು ಮಾಡ್ತಾನೆ ನಂಗೆ ತಿಂಡಿ ಬೇಡ ಅಂತ. ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡೋ ಆಯಿಲ್, ಪೂರಿ ಮಾಡ್ಲಿಕ್ಕೆ ರಿಫೈನ್ಡ್ ಆಯಿಲ್ ಏನು ಯೂಸ್ ಮಾಡೋದಿಲ್ಲ. ಆಲೂಗಡ್ಡೆ ಅದು ಮೊಳಕೆ ಬಂದಿತ್ತು, ಅದನ್ನ ಯೂಸ್ ಮಾಡಬಾರ್ದು ಅಂತ. ಈ ರೆಡ್ ಝೋನು ನಮ್ಮ ಪೊಲೀಸ್ ಹಾಕೋ ರೆಡ್ ಝೋನ್ ಕಿಂತ ತುಂಬಾ ಡೇಂಜರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ ರೂಟೀನ ಮಾಡಬೇಕು ಅಂತ. ಇವಾಗ 6 ಗಂಟೆ ಆಗಿದೆ. ಈಗ ಬೇಗ ಬೇಗ ನನಗೆ ಇವನಿಗೆ ಚಪಾತಿ ಮಾಡಬೇಕು, ಅವನಿಗೆ ರೆಡಿ ಮಾಡಬೇಕು. ಅವನಿನ್ನೂ ಹೇಳಿಲ್ಲ, ಇವಾಗ ಅವನಿಗೆ ಏಳಿಸ್ಬೇಕು. ಇವತ್ತು ಹೇಗಿರುತ್ತೆ ಮಾರ್ನಿಂಗ್ ನಂದು ಅಂತ ನೀವು ನೋಡ್ಬೋದು. ಬನ್ನಿ. ಇವನ್ ಸ್ಕೂಲ್ಗೆ ಹೋಗ್ಬೇಕು ಹೇಳಿ ಇವತ್ತು. ಇವನ್ ಹೇಳಿ ಹೇಳಿ ಹೇಳಿ. ಚೂರುತ್ತಿಲ್ಲ, ಬಾ, ಟೈಮ್ ಆಯ್ತು, ಬಾ ಬೇಗ ಹೇಳು. ಹೋಗು, ಸ್ನಾನಕ್ಕೆ ಹೋಗು. ಏನಿದ್ದ? ಹ ಏನ್ ಚಳಿ? ಚಳಿಲಿ ಏನಿಲ್ಲ, ಹೋಗು. ಬೆಳಗ್ಗೆ ಎದ್ದು ಅವನ್ನ ಸ್ಕೂಲಿಗೆ ಕಳ್ಸೋದೇ ನಂಗೆ ದೊಡ್ಡ ಕೆಲಸ. ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಇರ್ತಾವಲ್ಲ, ಅದು ಬೇರೆ ಬೇಗ ಸ್ಕೂಲ್ ಅಲ್ಲ, ಅದಕ್ಕೆ. ಆಯ್ತಾ, ಇವನ್ ಬೇಗ ಬೇಗ ತಿನ್ನು. ಇವತ್ತೇನು ಸ್ಕೂಲ್ ಟ್ರಿಪ್ಪಾ? ಪಿಕ್ನಿಕ್ ಎಲ್ಲಿಗೆ ಹೋಗಿದ್ದು? ಬಿಗ್ ಫುಡ್ ಗೋವಾನ? ನೆನ್ಪಲ್ಲದ ಹ್ಯಾಟಲ್ಲಿ ಹಿಡ್ಕೋ. ಸಿಕ್ತು ಹ್ಯಾಟ್ ಇಲ್ಲಿ, ಈಗ ಸದ್ಯಕ್ಕೆ ಅದೇ ಇಲ್ಲ. ಬೇಗ ಬೇಗ ತಿನ್ನು. ಗಾಡಿ ಬರ್ಲಿಕ್ಕೆ. ಫ್ರೆಂಡ್ಸ್, ಮಾರ್ನಿಂಗ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತೀನಿ. ಇದು ಯಾವ ಡ್ರಿಂಕ್ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಇದು ಹೇಗ್ ಮಾಡಿದೀನಿ ಏನು ಅಂತ. ಫ್ರೆಂಡ್ಸ್, ಇದನ್ನ ನಾನು ವಾಕಿಂಗ್ ಹೋಗುವ 1 ಗಂಟೆ ಮುಂಚೆ ಅಥವಾ 3/4 ಗಂಟೆ ಮುಂಚೆ ಇದನ್ನ ಕುಡಿತೀನಿ. ಈ ಡ್ರಿಂಕ್ ಬರೀ ವೆಯ್ಟ್ ಲಾಸ್ಗೆ ಅಲ್ಲದೆ ಕೂದಲು, ಕಣ್ಣು ಹಾಗೆ ಚರ್ಮಕ್ಕೂ ಕೂಡ ತುಂಬಾನೇ ಒಳ್ಳೇದು. ಅಷ್ಟೇ ಅಲ್ಲದೆ ತುಂಬಾ ಬೆನಿಫಿಟ್ಸ್ ಉಂಟು, ಎಲ್ಲ ನೀವು ಆ ವ್ಲಾಗ್ ಅಲ್ಲಿ ನೋಡ್ಬೋದು. ಬೆಳಿಗ್ಗೆ ಈ ಡ್ರಿಂಕ್ ಕುಡಿದ್ಮೇಲೆ ವಾಕಿಂಗ್ ಹೋಗ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಸ್, ನಾವೀಗ ವಾಕಿಂಗ್ ಹೊರಟಿದ್ದೀವಿ. ತುಂಬ ಚಳಿ ಇದೆ ಗೋವಾದಲ್ಲಿ ಇವಾಗ. ನಿಮ್ಮ ಕಡೆ ಒಂದು ಚಳಿ ಇದೆಯಾ? ಫುಲ್ ಚಳಿ ಮಾತ್ರ ಇಲ್ಲ. ಫ್ರೆಂಡ್ಸ್, 7:15 ಹಾಗೆ ಮನೆಯಿಂದ ಯುವಾನ್ ಹೊರಟ ಸ್ಕೂಲಿಗೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು 7:15 ಹಾಗೆ ನಾವಿಲ್ಲಿ ಬರ್ತೀವಿ. ಸ್ವಲ್ಪ ದೂರ ಇದೆ ಮನೆಯಿಂದ ಇದು. ಅಲ್ಲಿ ತನಕ ವಾಕಿಂಗ್ ಮಾಡ್ಕೊಂಡು ಹೋಗಿ ಆಮೇಲೆ ಇಲ್ಲಿ ಪಾರ್ಕ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತೀವಿ. ಪಾರ್ಕ್ ಅಲ್ಲಿ ತುಂಬಾ ಜನ ಬಂದಿರ್ತಾರೆ. ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಇದೆಲ್ಲ ಆಟ ಆಡ್ತಾ ಇರ್ತಾರೆ. ಹಾಗೆ ದಿನಕ್ಕೆ ಒಬ್ಬೊಬ್ರು ಬರ್ತಾ ಇರ್ತಾರೆ ಹೊಸೊಬ್ರು. ನಾನು ಕೀರ್ತಿ ಅವರು ಸ್ಟಾರ್ಟಿಂಗ್ ವಾಕಿಂಗ್ ಹೋಗ್ತಾ ಇದ್ವಿ, ಒಂದು 45 ನಿಮಿಷ ನಡೀತಾ ಇದ್ವಿ. ಇವಾಗ ಈ ಪಾರ್ಕ್ ಸಿಕ್ಕಿದ್ಮೇಲೆ ನಾವಿಲ್ಲಿ ಸ್ವಲ್ಪ ದೂರ ವಾಕಿಂಗ್ ಮಾಡ್ಕೊಂಡ್ ಬಂದು ಇಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ತೀವಿ. ನಾನು ಕೀರ್ತಿಯವ್ರು ಮಾತ್ರ ಮೊದಲು ಹೋಗ್ತಾ ಇದ್ವಿ. ಇವಾಗ ನಮ್ ಜೊತೆ ಹೊಸ ಫ್ರೆಂಡ್, ನಮ್ಗೆ ಗೋವಾಕ್ಕೆ ಬಂದ್ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೊಸ ಫ್ರೆಂಡ್ ಆಗಿದ್ದಾರೆ, ಖುಷಿ ಅಂತ. ಅವರು ನಮ್ ಜೊತೆ ಬರ್ತಾರೆ. ಅವರು ಬೇಸಿಕಲಿ ಬಂದು ಬಿಹಾರ್ ಅವರು. ಗೋವಾಕ್ ಬಂದು ಅವ್ರು 7 ವರ್ಷ ಆಯ್ತಂತೆ. ಅವ್ರು ನಮ್ ಜೊತೆ ಫಸ್ಟ್ ಟೈಮ್ ಪಾರ್ಕಿಗೆ ಬಂದಾಗ ಈ ವ್ಲಾಗ್ ಮಾಡಿದ್ದು. But we should not wear this shoe. Barefoot we should walk. उसमें try करते हैं. Sleeping. Yeah, sleeping one is there, no that one. ಹಿಂದಿ ಸರಿಯಾಗಿ ಬರೋದಿಲ್ಲ, ಅವ್ರ ಜೊತೆ ಮಾತಾಡಿ ಹಿಂದಿ ಫುಲ್ ಕಲಿಬೇಕಂತ ಇದ್ದೀನಿ. ಫ್ರೆಂಡ್ಸ್, ಇದಂತೂ ಸಖತ್ ಆಗ್ತದೆ ಮಲ್ಕೊಂಡ್ ಮಾಡುವಂತದ್ದು. ಹೊಟ್ಟೆ ಹತ್ರ ಎಲ್ಲ ಸ್ಟ್ರೆಚಿಂಗ್ ಫೀಲ್ ಆಗ್ತದೆ. ತುಂಬಾ ಕಷ್ಟ ಉಂಟಿತ್ತು. ಇದಕ್ಕಿಂತ ಆ ಕಡೆ ಕಷ್ಟ. ಆಗ್ಬೋದಾ ಇದು?
ऐसे कर सकते हैं देख ऐसे बहुत मुश्किल होती है। सेम वॉकिंग हो जाती। ಇಲ್ಲಿ ಬನ್ನಿ ಒಟ್ಟಿಗೆ ಮಾಡು ಅಲ್ಲ ಡೀಸೆಂಟ್ ಅಂದ್ರೆ ಬ್ರ್ಯಾಂಡೆಡ್ ತರನೇ ಕಾಣಿಸ್ತದೆ. ನಾವಿಬ್ರು ಇಲ್ಲಿ ಮಾತಾಡ್ತಿದೀವಿ ನಾನು ಹಾಕೊಂಡಿರುವ ಬ್ಲಾಕ್ ಪ್ಯಾಂಟ್ ಬಗ್ಗೆ. ಇದು ನಾನು ಮೀಶೋలో ಆರ್ಡರ್ ಮಾಡಿದ್ದು ಜಸ್ಟ್ 184 ರುಪೀಸ್ಗೆ. ತುಂಬಾನೇ ಒಳ್ಳೆ ಇದೆ ಕ್ವಾಲಿಟಿ ಮಾತ್ರ. ನೀವೇನಾದ್ರೂ ಸ್ಮಾಲ್ ಸೈಜ್ ಅವರಾಗಿದ್ರೆ 130 ರುಪೀಸ್ ಅಷ್ಟೇ. ನಾನು ಆರ್ಡರ್ ಮಾಡಿದ್ದು ಎಲ್ ಸೈಜ್ ಆಗಿರೋದ್ರಿಂದ 184 ರುಪೀಸ್. ಮತ್ತೆ ತುಂಬಾ ಇದಿಲ್ಲ ಶೈನಿಂಗ್. ಹೌದು ನನ್ನದು ಒಂಚೂರು ಬೇರೆ ಆ ಲೈನ್ಸ್ ನಿಂತು ಇನ್ನೂ ಚಂದ ಕಾಣ್ತದೆ. ಹೌದು ನಿಮ್ಗೆ ಲಿಂಕ್ ಕಳಿಸ್ಬೇಕಾ? ಕಳಿಸಿ. 150 ರೂಪಾಯಿ ಅಲ್ಲ ಅಷ್ಟೇ. 170 ಇಷ್ಟ ಎಷ್ಟೋ ಬರುತ್ತಲ್ಲ. ನೀವು ಎಷ್ಟು ಸೈಜ್ ಹಾಕಿದ್ದೀರಿ? ನಾನು ಎಲ್ಲತ್ತು ಎಕ್ಸೆಲ್ ಯಾವ್ದು ಎರಡು ಅಂತ. ನನಗೆ ಒಂದು ಇದು ಎಲ್ಲ ಉಂಟು. ಎಕ್ಸೆಲ್ ಇಲ್ಲ. ಎಕ್ಸೆಲ್ ಆದ್ರೆ ಸ್ವಲ್ಪ ಅದು ಲೂಸ್ ಇರ್ತದೆ. ಇದು ಕರೆಕ್ಟ್ ಉಂಟು. ನಂಗೆ ಫಿಟ್ಟಿಂಗ್ ಉಂಟು. ಅದು ಸಹ ನಿಮಗೆ ಫುಲ್ ಕರೆಕ್ಟ್ ಕಾಣಿಸ್ತದೆ. ನಂಗೆ ಬ್ರ್ಯಾಂಡೆಡ್ ತರ ಕಾಣ್ಬೇಕು ಬಟ್ ಕಡಿಮೆ ರೇಟಿದ್ ಆಗಿರ್ಬೇಕು. ಹೌದು ಈಗ ನಾನು ಹೇಳಿದೆಲ್ಲ ಪ್ಯಾಂಟ್ ಅದೇ ಆಗಲೇ ಇಲ್ಲಿ ಹಿಂದೆ ವರ್ಕ್ ಆಗಿದೆ. ಅಷ್ಟು ಕಾಸ್ಟ್ಲಿ ಅಲ್ಲ ಬೆನೆಟ್ ಅಲ್ಲಿ ವೇಸ್ಟ್. ಅದು ನಮ್ಗೆ ಟೀ ಶರ್ಟ್ ಹಾಕ್ತಾರೆ ಮೂಡಿದ್ರೆ ಮಾತ್ರ ಅಡ್ರೆಸ್ ಹಾಕೋದು. ಇದಾ ಟ್ರೆಂಡ್ಸ್ ಇದೆ ಅಂತ ಗೊತ್ತಿಲ್ಲ ಸರಿ ನೆನಪಿಲ್ಲ. ಕಲರ್ ಒಂಥರ ಚಂದ ಅಲ್ಲ. ಬೇರೆ ರೆಡ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಮಾಲ್ ಅಲ್ಲಿ ಸಹ ಉಂಟು. ಹೌದು ಹೌದು ಜುಡಿಯೋದಲ್ಲಿ ಉಂಟಲ್ಲ. ಅದು ಸ್ವಲ್ಪ ಕ್ಲಾತ್ಸ್ ಡಿಫ್ರೆಂಟ್ ಉಂಟು. ಜುಡಿಯೋದಲ್ಲಿ ಕೂಡ ಈ ತರನೇ ಇತ್ತು ಪ್ಯಾಂಟ್ ಬಟ್ ಕ್ವಾಲಿಟಿನೂ ಒಳ್ಳೆ ಇತ್ತು ಕಾಸ್ಟ್ಲಿನೂ ಇತ್ತು. ओ कैसे लगा? अच्छा हुआ? ओ अच्छा लगा? रिलैक्स किया? हेयर के लिए अच्छा है. साका वीडियो बरबाद देगा मत. ಹಾ ಆಗಿದೆ ಫ್ರೆಂಡ್ಸ್. ಇದೆಲ್ಲ ಆದ್ಮೇಲೆ ನಿಂತಲೇ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀವಿ. ಫ್ರೆಂಡ್ಸ್ ನಾನು ಮೊನ್ನೆ ಒಂದು 2 ದಿನ ಬಂದಿರಲಿಲ್ಲ. ಆ ಟೈಮಲ್ಲಿ ಕೀರ್ತಿ ಅವರೆಲ್ಲ ಬಂದಿದ್ರು. ನಾವು ಡೋನಪೌಲ ಬೀಚ್ಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಅವ್ರ ಮೇಲೆ ಅವ್ರ ತಮ್ಮ ಎಲ್ಲ ಬಂದ್ರಲ್ಲ ಆ ಟೈಮಲ್ಲಿ ಅವ್ರು ಬಂದಿದ್ರು ಇಲ್ಲಿಗೆ. ಆ ಟೈಮಲ್ಲಿ ಒಬ್ರು ಇಲ್ಲಿ ನಮ್ಮ ಕರ್ನಾಟಕದವರೇ ಬೆಂಗಳೂರಿನವ್ರು ಯಾರೋ ಯೋಗ ಟೀಚರ್ ಬಂದಿದ್ರು. ಅವರೆಲ್ಲ ಕೀರ್ತಿ ಅವರಿಗೆಲ್ಲ ಸ್ವಲ್ಪ ಹೇಳ್ಕೊಟ್ಟಿದ್ರು. ಬಟ್ ನಾನು ಆ ದಿನ ಬರಲಿಲ್ಲ ಅಂತ ತುಂಬಾನೇ ಬೇಜಾರು ನನಗೆ. ನಿಮ್ಗೆಲ್ಲ ತೋರಿಸ್ಬೋದಿತ್ತು ಅಂತ. ಬಟ್ ಇವಾಗ ಅಂದ್ರು ಇನ್ನೊಬ್ರು ಬರ್ತಾರೆ ನಮ್ಮ ಇಲ್ಲೇ ಪಲ್ಲವಿ ಅಂತ, ಅವರು ಗೋವಾದವರೇ. ಅವ್ರಂದ್ರು ಅವ್ರ ನಂಬರ್ ತಗೊಂಡಿದಾರಂತ ಅವ್ರಿಗೂ ಹೇಳ್ಕೊಟ್ಟಿದ್ರಂತೆ. ನೆಕ್ಸ್ಟ್ ಮಂತ್ ಮತ್ತೆ ಬರ್ತಾರಂತೆ. ಅವರ ಮಗಳಿಗೆ ಇಲ್ಲಿ ಎಕ್ಸಾಮ್ ಇದೆ ಅಂತ ಅದಕ್ಕೋಸ್ಕರ ಮಂತ್ಲಿ ಬರ್ತಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಗೆ ಒಳ್ಳೊಳ್ಳೆ ಎಕ್ಸರ್ಸೈಸ್ ಅನ್ನ ಹಾಗೆ ಅವ್ರು ಏನ್ ಹೇಳ್ಕೊಳ್ತಾ ಇದ್ದಾರೆ ನಿಮ್ಗೆ ಖಂಡಿತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನಂತೂ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಇಯರ್ ಎಂಡ್ ಬಂದಿದ್ರು ಡಿಸೆಂಬರ್ 28 ಇಂದ 31 ಹಾಗೆ. ನಾವು ನ್ಯೂ ಇಯರ್ ಇತ್ತಲ್ಲ ಅಂತ ಬಂದಿರ್ಲಿಲ್ಲ. ಈ ತಿಂಗಳು ಹಾಗೆ 31 ಹಾಗೆ ಬರ್ಬೋದು ಅಂತ ನಾನು. ನೀವು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಹಾಕಿದಾಗ ನಿಮ್ಗೆ ನೋಡ್ಬೋದಲ್ವಾ, ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿಬಿಡಿ. ಹಾಗೆ ರೆಗ್ಯುಲರ್ ಆಗಿ ನನ್ನ ಫಾಲೋ ಮಾಡ್ತಾ ಇರಿ. ಫ್ರೆಂಡ್ಸ್ ನಾವು ವಾಕಿಂಗ್ ಬರುವಲ್ಲಿ ಎಷ್ಟು ಚೆನ್ನಾಗಿರೋ ಮನೆಗಳೆಲ್ಲ ಇದೆ ಗೊತ್ತಾ. ಇದನ್ನು ನಾನು ಗೂಗಲ್ ಅಲ್ಲಿ ನೋಡಿರ್ಬೋದು, ನಿಜವಾಗ್ಲೂ ನೋಡಿದ್ ಇವತ್ತೇ. ಇನ್ನೂ ಚೆನ್ನಾಗಿರೋ ಮನೆಗಳೆಲ್ಲ ಇದೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಎಸ್ ಈ ರೋಡ್ ಹೇಗಿದೆ ನೋಡ್ಬೋದು ನೀವು. ತುಂಬಾ ಡೌನ್ ಇಂದ ಹತ್ಕೊಂಡ್ ಬರ್ಬೇಕು, ತುಂಬಾ ಕಷ್ಟ ಇದೆ. ಈ ರೋಡ್ ಹೇಗಿದೆ ಅಂತ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಫುಲ್ ಡೌನ್ ಆ ಕಡೆ ಇದೆಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ. ನಮ್ದು 3:15 ಗಂಟೆಯಿಂದ 1 ಗಂಟೆ ತನಕ ಬೆಳಿಗ್ಗೆ ವಾಕ್ ಮತ್ತೆ ಎಕ್ಸರ್ಸೈಸ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಹಾಗೆ ವಾಕಿಂಗ್ ಆ ಥರ ಏನಾದ್ರು ಮಾಡಲೇಬೇಕು. ಇವಾಗಿನ ಕಾಲದಲ್ಲಿ ನಾವು ತಿನ್ನುವಂಥ ಫುಡ್ಗಳು ಯಾವ್ದಿರುತ್ತೆ ಹೇಳಿ, ಕಲಬೆರಕೆ ಆಗಿರುವಂಥ ಫುಡ್ಗಳಿರುತ್ತೆ. BP ಶುಗರ್ ಎಲ್ಲ ಬರೋದು ತುಂಬಾನೇ ಕಾಮನ್ ಆಗಿದೆ. ಸೊ ಅದಕ್ಕೋಸ್ಕರ ಆದರೂ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ 30 ಇಯರ್ಸ್ ಆಯಿತು ಅಂದರೆ ಸ್ವಲ್ಪ ಸೀರಿಯಸ್ ಆಗಿರಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಮಾಡಿದ್ದೆ, ನೀವು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. 30 ವರ್ಷ ಆಯ್ತಾ ಜಾಗ್ರತೆ ಅಂತ ಅದ್ರಲ್ಲಿ ನಾನೆಲ್ಲ ಹೇಳಿದ್ದೀನಿ, ನೀವು ಅದನ್ನು ನೋಡ್ಕೊಂಬನ್ನಿ.
6 ಗಂಟೆಗೆ ಎದ್ದು, ಆಕ್ಚುಲಿ ಬೆಳಿಗ್ಗೆ ನಂದು ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಫಸ್ಟ್ ನಾನು ಸಾರು ಮಾಡೋದು, ಮಾಡಿ ಅದಾದ್ಮೇಲೆ ತಿಂಡಿ ಮಾಡೋದು. ತಿಂಡಿ ಈಗ ಚಪಾತಿ ಅದೆಲ್ಲ ಇದ್ರೆ ಕಲ್ಸಿಟ್ಟಿರ್ತೀನಿ, ಬೇಗ ಕಲ್ಸಿಡೋದು, ಆಮೇಲೆ ಸಾರೇ ಮಾಡೋದು. ಮತ್ತೇನ್ ಮಾಡ್ತೀನಿ ಅಂದ್ರೆ ಈಗ ಪಲಾವ್ ಆ ತರ ಇದ್ರೆ ಸಾರೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ, ಬೆಳಿಗ್ಗೆನೆ ಅದೇ ಕೆಲಸ ಆಗುತ್ತಲ್ಲ, ಹಾಗೆ ಪಲಾವ್ ಎಲ್ಲ ಆದ್ಮೇಲೆ ಸಾರು ಮಾಡ್ತೀನಿ. ಜಾಸ್ತಿಯಾಗಿ ಈಗ ಸ್ಕೂಲ್ ಇರುವಾಗ ನಾನು ಪಲಾವ್ ಎಲ್ಲ ಕಡಿಮೆ, ಈಗ ಚಪಾತಿ ದೋಸೆ ಆ ತರದ್ದು ಎಲ್ಲ ಮಾಡೋದು, ಕಪ್ಪ ರೊಟ್ಟಿ ಪುಂಡಿ ಆ ಟೈಪ್ ಜಾಸ್ತಿ ಮಾಡ್ತೀನಿ. ಬೇಗ ಬೇಗ ಆಗ್ಬೇಕಲ್ಲ, ಅವನಿಗೆ 7 ಕಾಲಿಗೆ ಹೋಗ್ಬೇಕು, ಅದೇ ದೊಡ್ಡ ಪ್ರಾಬ್ಲಮ್. ಬೇಗ ಅವನಿಗೆ 1 ಟಿಫಿನ್ ಬಾಕ್ಸಿಗೆ ಫ್ರೂಟ್ಸ್ ಏನ ಹಾಕ್ಬೇಕು, ಆಮೇಲೆ ಸೆಕೆಂಡ್ ಬ್ರೇಕಿಗೆ ತಿಂಡಿ ಏನ್ ಮಾಡ್ತೀನಿ ಅದನ್ನೇ ಹಾಕ್ತೀನಿ. ಅವನಿಗೆ ಕೆಲವು ತಿಂಡಿಗಳು ಇಷ್ಟ ಆಗೋದಿಲ್ಲ, ಅದ್ ಬೇಡ, ಎದ್ದು ಬರುವಾಗ ನಾನು ಏನಾದ್ರು ತಿಂಡಿ ಮಾಡ್ತಾ ಇದ್ರೆ ಶುರು ಮಾಡ್ತಾನೆ, ನಂಗೆ ಆ ತಿಂಡಿ ಬೇಡ ಅಂತ ಮೀನ್ಸ್ ಮಾಡಿ ಅವನಿಗೆ ಹಾಕ್ಬೇಕು. ಬೆಳಗ್ಗೆದೊಂದು ದೊಡ್ಡ ಟೆನ್ಷನ್ ಅದು ನನಗೆ. ಅವನು ತಿಂಡಿ ಅವನು ಸ್ಕೂಲಿಗೆ ಕಳ್ಸಿದ್ಮೇಲೆ ವಾಕಿಂಗ್ ಹೋಗೋದಾಯ್ತು. ಸಂತೋಷಿಗೆ ಟ್ರೈನಿಂಗ್ ಪುಣೆಯಲ್ಲಿ, ಹಾಗೆ ಅವರಲ್ಲಿ ಹೋಗಿದ್ದಾರೆ. ಹಾಗೆ ನಾನು ಇವತ್ತು ಸಾರು ಮಾಡ್ಲಿಲ್ಲ, ಇಲ್ಲಾಂದ್ರೆ ನಾನು ಇಷ್ಟು ಸಾರು ಆಗ್ತಾ ಇತ್ತು. ಆಮೇಲೆ ನಿಧಾನಕ್ಕೆ ನಮ್ಗೆ ಬೇಳೆ ಸಾರು ಮಾಡ್ಕೊಂಡ್ರೆ ಆಯ್ತು ಅಂತ. ಯುವಾನ್ಗೆ ಅದೇ ಇಷ್ಟ ಅಲ್ವಾ, ಸಂತೋಷ್ ಯಾವಾಗ ಊರಿಗೆ ಹೋಗ್ತಾರೆ ಅವಾಗೆಲ್ಲ ಬೇಳೆ ಸಾರೇ ನಾವು ಮಾಡಿಡೋದು, ಯುವಾನ್ ಖುಷಿಯಾಗಿ ತಿಂತಾನೆ ಅಂತ. ಈಗ ನನಗೆ ಮಾತ್ರ ತಿಂಡಿ ಮಾಡ್ಕೊಳ್ಳೋದು, ಇಲ್ಲರೆ ಈಗ ಫಸ್ಟ್ ಅವ್ರಿಗೆ ತಿಂಡಿ ಮಾಡಿ ಕೊಟ್ಟು ಆಮೇಲೆ ನಾನು ತಿಂಡಿ ತಿಂತಾ ಇದ್ದೆ. ಈಗ ಅವ್ರಿಗೆ ಆಫೀಸ್ ಹೋಗೋದು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಫಸ್ಟ್ ಅವ್ರಿಗೆ ಮಾಡಿಕೊಟ್ಟು ಅವರೆಲ್ಲ ತಿನ್ಕೊಂಡು ಹೋದ್ಮೇಲೆ ನಾನು ಆಮೇಲೆ ತಿನ್ನೋದು. ಇವತ್ತು ನಾನು ಫಸ್ಟ್ ನನಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಕ್ಚುಲಿ ಇವಾಗ ಈ ಟಿಫಿನ್ ಬಾಕ್ಸಿಗೆ ನಾನು ಚಪಾತಿ ಮಾಡಿದ್ದೀನಿ ಇವತ್ತು. ಅವನಿಗೆ ನಿಮ್ಗೆ ಗೊತ್ತಾ, ನನ್ನ ಮಗ ಒಂದು ಸ್ಪೆಷಲ್, ಬೇರೆ ಮಕ್ಕಳಿಗೆ ಪೂರಿ ಅಂದ್ರೆ ಇಷ್ಟ, ಚಪಾತಿ ಬೇಡ, ಚಪಾತಿ ತಿಂತಾರೆ ಹಾಗಲ್ಲ, ಪೂರಿ ಇಷ್ಟ. ನನ್ನ ಮಗನಿಗೆ ಪೂರಿ ಇಷ್ಟ ಇಲ್ಲ, ಚಪಾತಿನೇ ಇಷ್ಟ. ಸೊ ಇವತ್ತು ನನಗೆ ಪೂರಿ ತಿನ್ಬೇಕು ಅನಿಸ್ತಾ ಇದೆ, ಹಾಗೆ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗ್ಲೂ ಪೂರಿ ಮಾಡಕ್ಕೆ ಈ ತರ ಚಿಕ್ಕ ಬಣ್ಣವೇ ತಗೊಳ್ಳೋದು, ಜಾಸ್ತಿ ದೊಡ್ಡ ಬಣ್ಣವೇ ತಗೊಂಡ್ರೆ ಎಣ್ಣೆ ಜಾಸ್ತಿ ಬೇಕಲ್ವಾ. ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್, ಯಾವಾಗ್ಲೂ ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡೋದು ಕೊಕೊನಟ್ ಆಯಿಲ್. ಪೂರಿ ಮಾಡ್ಲಿಕ್ಕೂ ಅಷ್ಟೇ ಸನ್ಫ್ಲವರ್ ಆಯಿಲ್ ಯೂಸೇ ಮಾಡೋದಿಲ್ಲ, ರಿಫೈನ್ಡ್ ಆಯಿಲ್ ಏನು ಯೂಸ್ ಮಾಡೋದಿಲ್ಲ. ಸಣ್ಣ ಬಣ್ಣಲ್ಲಿ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಎಣ್ಣೆ ಸ್ವಲ್ಪ ಸಾಕಲ್ಲ, ಹೀಗೆ ಸ್ವಲ್ಪ ಗುಂಡಿ ಇರುವಂತದ್ದೇ ಜಾಸ್ತಿ ಯೂಸ್ ಮಾಡ್ತೀನಿ. ಎಷ್ಟು ಪೂರಿ ಅಗ್ಲ ಬೇಕಷ್ಟೇ. ಈ ದೊಡ್ಡ ಬಣ್ಣಲ್ಲಿ ಯೂಸ್ ಮಾಡ್ಬೋದು ಈ ತರ ಅಗ್ಲದೆಲ್ಲ, ಆದ್ರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದಾದ್ರೆ ಸ್ವಲ್ಪ ಮುಳುಗುತ್ತಲ್ಲ ಪೂರಿ ಅಂತ ಇದರಲ್ಲೇ ಮಾಡೋದು. ನಂಗೆ ಇದರಲ್ಲೇ ಖುಷಿ ಆಗೋದು. ನನಗೊಬ್ಳಿಗಲ್ಲ ಅಂತ ಸ್ವಲ್ಪ ಎಣ್ಣೆ ತಗೊಂಡೆ. ನಾ ಪೂರಿ ಮಾಡ್ಬೇಕಾದ್ರೆ ಆಯಿಲ್ ತಗೊಳ್ತೀನಿ, ಪುಡಿ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಮತ್ತೆ ಫುಲ್ ಎಣ್ಣೆ ಎಲ್ಲ ಪುಡಿ ಪುಡಿಯಾಗಿ ಒಂಥರ ಆಗುತ್ತಲ್ಲ, ಅದಕ್ಕೋಸ್ಕರ ಎಣ್ಣೆಲ್ಲೇ ಲಟ್ಸ್ಕೊಳ್ಳೋದು. ನಾನು ತುಂಬಾ ದೊಡ್ಡ ಪುಡಿನ ಮಾಡ್ಕೊಳ್ಳಲ್ಲ, ಚಿಕ್ಕದೇ ಮಾಡ್ಕೊಳ್ಳೋದು. ನಾನು ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ, ಚಿಕ್ಕದಾಗಿ ನಾನು ಲಟ್ಟಿಸ್ಕೊಳ್ತೀನಿ. ಎಣ್ಣೆ ಕಾದು ತುಂಬತ್ತಾಯ್ತು, ಇವಾಗ ಗ್ಯಾರಂಟಿ ಪೂರಿ ಸ್ವಲ್ಪ ರೋಸ್ಟ್ ಆಗುತ್ತೆ. ನೋಡಿ, ಯುವಾನ್ ನಿನ್ನೆ ಬಂದ ಹಾಕಿ ದೋಸೆ ಬಂದ ಹಾಕಿ ಈ ತರ ಮಾಡಿದ್ದೀವಿ. ನಾವು ಉಡುಪಿ ಕಡೆ ದೋಸೆ ಬಂದ ಅಂತ ಹೇಳೋದು, ದೋಸೆ ಹಿಟ್ಟಿಗೆ, ದೋಸೆ ಬಟರ್ಗೆ. ಫ್ರೆಂಡ್ಸ್, ಯಾವಾಗಲೂ ತುಂಬಾ ಚೆನ್ನಾಗಿ ಉಬ್ಬುತ್ತೆ. ಇವಾಗ ಸ್ವಲ್ಪ ಉಬ್ಬಿತು, ನಾನು ತುಂಬಾ ಕಮ್ಮಿ ಆಯ್ತು ಎಣ್ಣೆ ಹಾಕಿದ್ದು ಒಬ್ಳಿಗೆ ಅಂತ. ಇಲ್ಲಾಂದ್ರೆ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಎಣ್ಣೆ ಹಾಕ್ತೀನಿ, ಒಳ್ಳೆ ಉಬ್ಬುತ್ತೆ. ಇದಕ್ಕಿಂತ ಜಾಸ್ತಿ ಅಂದ್ರೆ ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಹಾಕೋದಿಲ್ಲ. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದೆ, ಸ್ವಲ್ಪ ಮತ್ತೆ ಸರಿ ಆಯ್ತು ಪೂರಿ. ಮೊನ್ನೆ ಹೇಳಿದ್ದೆ ಫ್ರೆಂಡ್ಸ್ ನಿಮಗೆ ಹಾಲು ಅಷ್ಟು ಒಳ್ಳೇದಲ್ಲ ಅಂತ, ಅದಕ್ಕಿಂತ ಮೊಸರು ಒಳ್ಳೇದು ಅಂತ. ಆದಷ್ಟು ಹಾಲನ್ನು ಅವಾಯ್ಡ್ ಮಾಡಿ ಅಂತ, ಮೊಸರು ಜಾಸ್ತಿ ಬಳಸಿ ಅಂತ. ಬಟ್ ಏನ್ ಮಾಡೋದು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೈಂಡು. ಎಸ್, ನಾನು ಯಾವಾಗ್ಲೂ ಕುಡಿಯೋದಿಲ್ಲ, ಯಾವಾಗ ಆಸೆ ಆಗುತ್ತೆ ಅವಾಗ ಕುಡಿತೀನಿ. ಇವತ್ತು ಕಾಫಿ ಬೇಕು ಅನಿಸ್ತಾ ಇದೆ ಪೂರಿ ಜೊತೆಗೆ, ಹಾಗೆ ಕಾಫಿ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ನೀವು ಕುಡೀರಿ ಅಂತ. ಏನ್ ಮಾಡೋದು, ಕಾಂಟ್ ಕಂಟ್ರೋಲಿಂಗ್ ಮೈ ಮೈಂಡ್. ಪೂರಿನೂ ಮಾಡಿದೆ, ಒಂದು ವರ್ಷನೇ ಆಯ್ತೇನು ಪೂರಿ ಮಾಡಲೇ ಇಲ್ಲ. ಗೋವಾಕ್ ಬಂದ್ಮೇಲಂತೂ ಮಾಡಲೇ ಇಲ್ಲ. 6 ಮಂತ್ ಆಯ್ತು ನಾವು ಗೋವಾಕ್ ಬಂದು, ಇನ್ನೂ ಮಾಡಲಿಲ್ಲ. ಆಗಸ್ಟಲ್ಲಿ ಬಂದಿದ್ದಲ್ಲ ನಾವು ಗೋವಾಕ್ಕೆ, ಮಾಡಲೇ ಇಲ್ಲ. ಇವನಿಗೆ ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಅಷ್ಟು ಮಾಡಲಿಲ್ಲ. ಇವತ್ತಿನ ರಾತ್ರಿ ಮಲಗುವಾಗ ಹೇಳಿದ, ಅಮ್ಮ ನನಗೆ ಚಪಾತಿ ಮಾಡು, ಚಪಾತಿಗೆ ಆಲೂಗಡ್ಡೆದ ಬಾಜಿ ಮಾಡು ಅಂತ ಅಂದ. ಮತ್ತೆ ಆಲೂಗಡ್ಡೆ ಅದು ಮೊಳಕೆ ಬಂದಿತ್ತು, ಅದನ್ನ ಯೂಸ್ ಮಾಡಬಾರ್ದಂತೆ. ಮೊಳಕೆ ಬಂದಿದ್ದು ಆಲೂಗಡ್ಡೆ ಯೂಸ್ ಮಾಡಿದ್ರೆ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗುತ್ತಂತೆ, ವಾಮಿಟ್ ಬಂದಾಗಿ. ಆಮೇಲೆ
ಫುಡ್ ಪಾಯ್ಸನ್ ಎಲ್ಲ ಆಗುತ್ತಂತೆ. ಅದಕ್ಕೋಸ್ಕರ ಆಲೂಗಡ್ಡೆ ನಾನು ಅದು ಮಾಡಲಿಲ್ಲ, ಅದರಿಂದ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಹಾಗೆ ಇದು ನೀರುಳ್ಳಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದೆ. 2 ನೀರುಳ್ಳಿ ಹಾಕಿ 1 ಟೊಮೆಟೊ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಖಾರ ಪುಡಿ ಹಾಕಿ ಮಾಡಿದೆ. ಇದೂ ಇಷ್ಟ. ಅದು ಹೌದಾ ಅಮ್ಮ, ಹಾಗಾದರೆ ಅದು ಬೇಡ, ಆಲೂಗಡ್ಡೆ ಇಲ್ಲ ಅಂತ ಹೇಳಿದ್ನಲ್ಲ, ಅದು ಬೇಡ, ಇದು ನೀರುಳ್ಳಿ ಗೊಜ್ಜು ಮಾಡು, ಟೊಮೆಟೊ ಹಾಕಿ ಮಾಡ್ತೀಯಲ್ಲ ಅಂದ. ಸೊ ಅದನ್ನು ಮಾಡಿದೆ. ಇನ್ನೊಂದು ಪೂರಿ ಅಂದರೆ ಎಣ್ಣೆ ಅಲ್ಲ, ಅದಕ್ಕೋಸ್ಕರ ಜಾಸ್ತಿ ಮಾಡೋದಿಲ್ಲ. ಬೆಡ್ ಸ್ಪ್ರೆಡ್ ಅನ್ನು ಸರಿಯಾಗಿ ಕುಡ್ಕಿ ಆಮೇಲೆ ಹಾಕೋಣ ಅಂತ ಅನ್ಕೊಂಡೆ, ಸರಿ ಮಾಡಿ. ಮತ್ತೆ ಬೇಡ ಅಂತ ತೆಗ್ದೆ. ಅಂದ್ರೆ 1 ವಾರ ಆಯ್ತು ಫ್ರೆಂಡ್ಸ್. ನಾನು 1 ವಾರಕ್ಕೊಮ್ಮೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ವಾಶಿಗೆ ಹಾಕ್ತೀನಿ. ಫ್ರೆಂಡ್ಸ್, ಅದಾದ್ಮೇಲೆ ನಾನು ವಾಶ್ ಆಗಿರುವಂತಹ ಬೆಡ್ ಸ್ಪ್ರೆಡ್ ಅನ್ನ ಹಾಕಿದೆ. ಯಾಕಂದ್ರೆ ನಾನು ವಾರಕ್ಕೊಮ್ಮೆ ಚೇಂಜ್ ಮಾಡ್ತೀನಿ, ಅಂದ್ರೆ ಮಕ್ಳಿರುವಾಗ ಅದು ಗಲೀಜಾಗುತ್ತಲ್ಲ, ಬೇಗ ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ. ನೀವು ಹೀಗೆ ಅಥವಾ ತುಂಬಾ ದಿನ ಹಾಗೆ ಇರ್ತೀರಾ? ಈಗ ವಾಷಿಂಗ್ ಮಿಷಿನ್ ಇಡುವವರು ಉದಾಸೀನ ಇರಲ್ಲ, ವಾರಕ್ಕೊಂದ್ಸಲ ಚೇಂಜ್ ಮಾಡ್ತಾರೆ ಅಥವಾ 2 ವಾರಕ್ಕೊಂದ್ಸಲ ಅದು ಚೇಂಜ್ ಮಾಡ್ತಾರೆ. ಈಗ ವಾಷಿಂಗ್ ಮಿಷಿನ್ ಇರೋದಿಲ್ಲಲ್ಲ, ಅವರು 1 ತಿಂಗಳು ಹಾಗೆಲ್ಲ ಒಂದೇ ಬೆಡ್ಶೀಟ್ ಒಂದೇ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಒಳ್ಳೇದಲ್ಲ, ಯಾಕಂದ್ರೆ ಅವ್ರಿಗೆ ಹೋಗಿ ಕಷ್ಟ ಆಗುತ್ತೆ ಅಂತ ಅವರು ತುಂಬಾ ದಿನ ಅದನ್ನೇ ಯೂಸ್ ಮಾಡ್ತಾರೆ. ಅದು ಬೆವರು ವಾಸನೆ ಬರ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ನೆಂಟರು ಬರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನೆಂಟರು ಬರ್ತಾರಂತ ಅಲ್ಲ, ನಿಮ್ಮ ಒಳ್ಳೇದಕ್ಕೇನೆ ವಾರಕ್ಕೊಂದ್ಸಲ ಚೇಂಜ್ ಮಾಡಿ. ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅದಾದ್ಮೇಲೆ ನಾನು ಕ್ಲೀನಿಂಗಿಗೆ ಬರೋದು. ಅಡ್ಗೆ ಮನೆ ಎಲ್ಲ ಹಂಗಂಗೆ ಇಟ್ರೆ ನಂಗೆ ಕ್ಲೀನಿಂಗ್ ಮಾಡಕ್ಕೆ ಮನ್ಸೇ ಆಗಲ್ಲ. ಅದಾದ್ಮೇಲೆ ನನಗೆ ತೂಕ ಮೆಷಿನ್ ಸಿಗುತ್ತೆ, ಎಷ್ಟು ತೂಕ ಇದ್ದೀನಿ ಅಂತ ಚೆಕ್ ಮಾಡೋದು ಪ್ರತಿದಿನ. ಅಷ್ಟೇ ಇರುತ್ತೆ, ಅದಕ್ಕಿಂತ ಕಡಿಮೆನೇ ಆಗೋದಿಲ್ಲ. ಹಾಲ್ ಗುಡಿಸಿದೆ, ದೊಡ್ಡ ರಗಳೆ ಫುಲ್ ಇಡೀ ಮನೆ ಗಲೀಜು ಮಾಡಿರ್ತಾನೆ. ಕ್ರಾಫ್ಟ್ ಎಲ್ಲ ಮಾಡ್ತಾನಲ್ಲ, ಫ್ಯಾನ್ ಹಾಕೊಂಡು ಬೇರೆ ಇರ್ತಾನೆ, ಎಲ್ಲ ಸೋಪದಡಿ ಹೋಗಿರುತ್ತೆ ಕಸಗಳೆಲ್ಲ. ಫ್ರೆಂಡ್ಸ್, ನಮ್ಮಲ್ಲೊಂದು ರೆಡ್ ಝೋನ್ ಉಂಟು ನೋಡಿ. ಈ ಝೋನ್ ನಾನು ಮುಟ್ಲಿಕ್ಕಿಲ್ಲ. ಇದು ಮುಟ್ಟಿದ್ರೆ ಈಗ ಮಧ್ಯಾಹ್ನ ಬಂದು ನನಗೆ ದೊಡ್ಡ ರಂಪ ಇರ್ತದೆ. ಸ್ವಲ್ಪ ದಿನ ಹಾಗೆ ಬಿಡೋದು, ಆಮೇಲೆ ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ತೀನಿ. ಯಾಕಂದ್ರೆ ಅಲ್ಲೇ ಕುತ್ಕೊಂಡು ಆಟ ಆಡ್ತಿರ್ತೀನಲ್ಲ, ಅದಿನ್ನೊಂದು 2-3 ದಿನ ಆದ್ಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗುತ್ತೆ, ಆವಾಗ ತೆಗಿತೀನಿಲ್ಲ. ಈ ರೆಡ್ ಝೋನ್ ಇದೆಯಲ್ಲ, ಈ ರೆಡ್ ಝೋನು ನಮ್ಮ ಪೊಲೀಸ್ ಹಾಕುವ ರೆಡ್ ಝೋನ್ಗಿಂತ ತುಂಬಾ ಡೇಂಜರ್, ಗೊತ್ತಾ? ನೋಡಿ ತೋರಿಸ್ತೀನಿ ನೋಡಿ, ಇದು ರೆಡ್ ಝೋನ್ ನಮ್ದು. ಲೈನ್ ಗೇಟ್ ಬೇರೆ ಇದೆ ನೋಡಿ. ಇಲ್ಲಿ ರೆಡ್ ಝೋನ್ ಬದಲು ರೆಡ್ ಟೇಪ್ ಬದಲು ಇಲ್ಲಿ ಗೋಲ್ಡನ್ ಟೇಪ್ ಇದೆ. ಇಲ್ಲಿ ನೋಡಿ, ದೇವಸ್ಥಾನ ಅಂತ ಒಂದು. ಆಕ್ಚುಲಿ ನಮ್ಮ ಇನ್ವರ್ಟರಿಗೆ ಬೇರೆ ಬಾಕ್ಸ್ ಇದೆ, ಅದ್ರದ್ದು ಕವರ್ ಎಲ್ಲ ಇದೆ. ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಸೊ ಇಲ್ಲಿ ಮತ್ತೆ ಅಲ್ಲಿ ಇಟ್ಟಿದ್ದೀನಿ. ಆಕ್ಚುಲಿ ನಾವು ಇರೋ ಪ್ಲೇಸ್ ಗೋವಾದಲ್ಲಿ ಕರೆಂಟೇ ಹೋಗುದಿಲ್ಲ. ಹೋದ್ರೂ ಒಂದು 2 ನಿಮಿಷ ಹೋಗಿ ಪಟ್ಟ ಬಂದ್ಬಿಡುತ್ತೆ. ಎಲೆಕ್ಟ್ರಿಷಿಯನ್ ಅವರೆಲ್ಲ ಬಂದವರು ಹೇಳ್ತಾ ಇದ್ರು ವೋಲ್ಟೇಜ್ ವೇರಿಯೇಷನ್ ಕೂಡ ಇಲ್ಲ ಅಂತ. ಇಲ್ಲಿ ಫ್ರೆಂಡ್ಸ್, ಇದು ನನ್ನ ಮಾರ್ನಿಂಗ್ ರೊಟೀನ. ಈ ವ್ಲಾಗ್ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಕುಡ್ದೆ ಅಲ್ವಾ, ಆ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡಿ. ನಾನು ಬೇಳೆ ಸಾರು ಮಾಡ್ಲಿಕ್ಕೆ ಬೇಳೆ ಇಟ್ಟಿದ್ದೀನಿ. ಹೊಸ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ನಮಸ್ಕಾರ.